ಹಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಇದ್ವಿ ಗೌಡಾಸ್ ವ್ಲಾಗ್. ನಾನಿವತ್ತು ಕಬ್ಬನ್ ಪಾರ್ಕ್ ಫ್ಲವರ್ ಶೋದು ವಿಡಿಯೋ ಮಾಡ್ತಾಯಿದ್ದೀನಿ. ಹಂಗೇ ಯಾರೆಲ್ಲ ಫ್ಲವರ್ ಶೋಗೆ ಹೋಗಿಲ್ಲ ಈ ವಿಡಿಯೋ ನೋಡಿ. ಮತ್ತು ನಾನು ಹೋಗಿ ಅಂತ ಕೂಡ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಫ್ಲವರ್ ಶೋ ಅಂದರೆ ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಲಾಲ್ಬಾಗಲ್ಲೆಲ್ಲ ಮಾಡ್ತಾರಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಒಂದು 10 ಒಂಥರ ಐಡಲ್ಸ್ಗೆ ಫ್ಲವರಿಂದ ಡೆಕೋರೇಷನ್ ಮಾಡಿದರು ಅಷ್ಟೇ. ಬಟ್ ಬೇರೆ ಸ್ಟಾಲ್ಸ್ ಎಲ್ಲ ಬೇಜಾನಿತ್ತು. ಅದನ್ನ ಯಾರಾದರೂ ನೋಡಬೇಕು ಅಂದರೆ ಬೇಕಿದ್ದರೆ ಹೋಗ್ಬೋದು. ಇವತ್ತು ಅಂದರೆ ಭಾನುವಾರ ಲಾಸ್ಟು 7th. ನಾವು ಫಸ್ಟು ಹೋದ ತಕ್ಷಣ ಅಲ್ಲಿ ಸೋಗೆಗರಿಲಿ ಎಂಡ್ಬಿಟ್ಟು ಇದಕ್ಕೆ ಮಾಡಿದ್ದಾರೆ ಎಂಟ್ರಿಗೆ. ನೆಕ್ಸ್ಟ್ ಅದಾದಮೇಲೆ 30 ರುಪೀಸು ಅಡಲ್ಟ್ಸ್ಗಿದೆ. 5 ಇಯರ್ಸ್ ಒಳಗಿನ ಮಕ್ಳಿಗೆ ಯಾವುದೇ ಥರ ಎಂಟ್ರಿ ಫೀಸ್ ಇಲ್ಲ. ಅದಕ್ಕಿಂತ ಮೇಲ್ಪಟ್ಟ ಮಕ್ಳಿಗೆ ಎಂಟ್ರಿ ಫೀಸ್ ಇದೆ 10 ರುಪೀಸ್ ಏನೋ. ದೊಡ್ಡವ್ರಿಗೆಲ್ಲ 30 ರುಪೀಸು. ಹೋದ ತಕ್ಷಣ ರಥನ ಮಾಡಿದರು. ನಾವು ಅಲ್ಲೆಲ್ಲ ಫೋಟೋ ತೆಕ್ಕೊತಾ ಇದ್ರು ಅಂತ ನಾವು ಹೋಗಿ ಫೋಟೋ ತೆಕ್ಕೊಂಡ್ರೆ ಅದು ಬ್ಯಾಕ್ ಸೈಡು. ಆಮೇಲೆ ಹಂಗೆ ಮುಂದೆ ನಡ್ಕೊಂಬಂದರೆ ಎಲಿಫೆಂಟ್ ಎಲ್ಲ ಮಾಡಿ ಅದು ಫ್ರಂಟ್ ಇತ್ತು. ಅದು ಬಂದಿತ್ತು, ಅದು ಎಂಟ್ರಿ ಆದ ತಕ್ಷಣ ಅದು. ನೆಕ್ಸ್ಟ್ ಅದಾದಮೇಲೆ ಫ್ರೂಟ್ಸ್ಗಳನ್ನೆಲ್ಲ ಜಾಸ್ತಿ ಸೇವಂತಿಗೆ ಹೂವುಗಳು ಬೇರೆ ಬೇರೆ ಕಲರ್ಗಳ ಹೂವುಗಳಿಂದ ಎಲ್ಲ ಮಾಡಿದರು. ಆ್ಯಪಲ್ಲು, ಪೈನಾಪಲ್ಲು, ಬಾಳೆಹಣ್ಣು ಮತ್ತು ಇನ್ನೊಂದೆರಡು ಹಣ್ಣು, ಅದು ಯಾವುದು ಅಂತ ನನಗೆ ಗೆಸ್ ಮಾಡೋಕ್ಕಾಗ್ತಿಲ್ಲ ಆ್ಯಕ್ಚುಲಿ. ಅದು ಬಿಟ್ಟು ಮುಂದೆ ಹೋದರೆ ಮಾಮೂಲಿ ಹೂವುಗಳನ್ನೆಲ್ಲ ಜಾಸ್ತಿ ಸೇವಂತಿಗೆ ಹೂವುಗಳಿತ್ತು ಎಂಟ್ರಿಲೆಲ್ಲ. ಅಂದರೆ ಬೇರೆ ಬೇರೆ ಕಲರ್ಸ್ದು ಮತ್ತು ಇಂಡೋರ್ ಪ್ಲಾಂಟ್ಸು ಅದೆಲ್ಲ ಇಟ್ಟಿದ್ರು. ನೋಡಿ ಇದು ಏನೇನೋ ಕಾಯಿಗಳು, ಇದು ಯಾವ್ಯಾವ ಥರದ್ದಂತ ಅಲ್ಲೇ ಹೆಸ್ರಿದೆ, ಬೇಕಿದ್ರೆ ಝೂಮ್ ಮಾಡಿಕೊಂಡು ಓದಿ. ನಿಜವಾಗ್ಲೂ ಈ ಥರ ಎಲ್ಲ ಕಾಯಿ ಇದೆಯಾ ಅಂತ ಶಾಕ್ ಆಗುತ್ತೆ. ವಿಚಿತ್ರವಾಗಿ ಕೂಡ ಇದೆ. ನಾನು ಸೀರಿಯಸ್ಲಿ ಹೆಸರುಗಳೆಲ್ಲ ಕೇಳಿಲ್ಲ. ಇದನ್ನಂತೂ ಝೂಮ್ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೂ ಶಾಕ್ ಆಗುತ್ತೆ. ಏನು ಹೆಸರಿದು ಹಿಂಗಿದೆ ಅಂತ. ಯಾರಾದರೂ ಈ ಥರ ಹೆಸರುಗಳನ್ನ ಕೇಳಿದರೆ ಕಮೆಂಟ್ ಮಾಡಿ ನೋಡೋಣ. ವಿಚಿತ್ರವಾಗಿತ್ತು ಅಂತಲೇ ಹೇಳ್ಬೋದು ಹೆಸರುಗಳು. ಅದು ಕಾಯಿಗಳದ್ದು, ಎಲ್ಲ ಕಾಯಿಗಳದ್ದು ಅಲ್ಲ, 1-2 ಕಾಯಿಗಳದ್ದು. ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ರು ಮತ್ತು ಜಾಸ್ತಿ ಸೇವಂತಿಗೆ ಹೂವು, ಸ್ವಲ್ಪ ಇನ್ನು ಈ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಎಲ್ಲ ಹೂಗಳಿಟ್ಟಿದ್ರು ಅಷ್ಟೇ. ಅದು ಬಿಟ್ಟು ಮುಂದೆ ಬಂದರೆ ಫಿಶ್ ಮಾಡಿದರು. ಇದು ಸೇವಂತಿಗೆ ಹೂವೇ ಅನಿಸುತ್ತೆ. ಅದಕ್ಕಿಂತ ಇನ್ನೊಂಚೂರು ಮುಂದೆ ಬಂದರೆ ಕೋಳಿಗಳು, ಆ ಕಡೆ ಒಂದು ಕೋಳಿ ಈ ಕಡೆ ಒಂದು ಕೋಳಿ ಕೂರಿಸಿದ್ರು. ಇನ್ನೊಂಚೂರು ಮುಂದೆ ಹೋದರೆ ಅದೇ ಇದೆಲ್ಲ ಇಂಡೋರ್ ಪ್ಲಾಂಟ್ಸು ಮತ್ತು ಈ ಮುಳ್ಳಿನ ಜಾತಿಗಳದ್ದು ಗಿಡಗಳು ಬರುತ್ತಲ್ಲ ಆ ಥರದ್ದೆಲ್ಲ ಇಟ್ಟಿದ್ರು. ಮುಳ್ಳಿನ ಜಾತಿಗಳು ಹೂವು ಸಸಿಗಳು ಕೂಡ ಇದ್ದು, ಮತ್ತು ನಾರ್ಮಲ್ ಇಂಡೋರ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಪ್ಲಾಂಟ್ಸ್ ಕೂಡ ಇಟ್ಟಿದ್ರು. ಆಮೇಲೆ ಟ್ಯಾಕ್ಟ್ರು ಮಾಡಿದರು. ಮೋಸ್ಟ್ಲಿ ಅದು ಒಳಗಡೆ ಕಬ್ಬಿಣದಲ್ಲೋ ಯಂತ್ರಲ್ಲೋ ಮಾಡಿ ಆಮೇಲೆ ಅದ್ರ ಮೇಲೆ ಫ್ಲವರ್ ಡೆಕೋರೇಷನ್ ಮಾಡಿರೋದು ಅನಿಸುತ್ತೆ. ನನ್ನ ಮಗಳು ಟ್ಯಾಕ್ಟ್ರು ನೋಡಿದ ತಕ್ಷಣ ನೋಡಮ್ಮ ಇಲ್ಲಿ ಶಿವರಾಜ್ ಮಾಮೂನ್ ಟ್ಯಾಕ್ಟ್ರು ಅಂತ ಹೇಳ್ತಾ ಇದ್ಲು. ಅಂದರೆ ಅವ್ರ ಮಾಮೂನ್ ಟ್ಯಾಕ್ಟ್ರು ಅಂತ ತೋರಿಸ್ತಾ ಇದ್ಲು. ಆ ಟ್ಯಾಕ್ಟ್ರು ಇಂದ ಮುಂದೆನೇ ಇದು ಕ್ಯಾಕ್ಟಸ್ದೆಲ್ಲ ದೊಡ್ಡ ದೊಡ್ಡ ಗಿಡಗಳು ಮತ್ತು ಚಿಕ್ಕ ಗಿಡಗಳನ್ನೆಲ್ಲ ಇಟ್ಟಿದ್ರು. ಅದೇ ಎಷ್ಟೊಂದು ಇಟ್ಟಿದ್ರು. ಅದಕ್ಕಿಂತ ಇನ್ನೊಂಚೂರು ಮುಂದೆ ಹೋದರೆ ಬಟರ್ಫ್ಲೈ ಮಾಡಿದರು. ಬಟರ್ಫ್ಲೈ ಏನು ಎಕ್ಸಾಕ್ಟಾಗಿ ಬಟರ್ಫ್ಲೈ ಥರನೇ ಕಾಣಿಸ್ತಾ ಇರಲಿಲ್ಲ. ಆ್ಯಕ್ಚುಲಿ ಈ ಥರ ಸೈಡಿಂದ ವಿಂಗ್ಸ್ ಎಲ್ಲ ನೋಡಿದ್ರೆ ಬಟರ್ಫ್ಲೈ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಈ ಪೇಪರ್ ಹೂವುಗಳು ಬರುತ್ತಲ್ಲ, ಅದಂತೂ ಎಷ್ಟು ಕಲರ್ಸ್ ಇದೆ ನೋಡಿ, ಸಿಕ್ಕಾಪಟ್ಟೆ ಕಲರ್ಸ್ ಇತ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ ಪೇಪರ್ ಹೂವುಗಳು ಮಾತ್ರ. ನೋಡಿ ಕೌಂಟ್ ಮಾಡಿ ಬೇಕಿದ್ರೆ ಎಷ್ಟು ಕಲರ್ಸ್ ಇದೆ ಅಂತ. ಇಲ್ಲೇ ಒಂದು 6-7 ಕಲರ್ಸ್ ಮೇಲೆ ಇದೆ. ನಾವು ನಾರ್ಮಲಾಗಿ ನೋಡಿರೋದು ಪಿಂಕು ಮತ್ತು ವೈಟು ಜಾಸ್ತಿ, ಅದೇ ಪಿಂಕೇ ಜಾಸ್ತಿ ಎಲ್ಲ ಕಡೆ ಇರೋದು. ಮತ್ತು ಫುಲ್ಲು ಕರ್ನಾಟಕದ್ದು ಮ್ಯಾಪ್ ಎಲ್ಲ ಬರೆದ್ಬಿಟ್ಟು ಮೋಸ್ಟ್ಲಿ ಅದು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಜಾಸ್ತಿ ಬೆಳೀತಾರೆ ಅಂತ ಇದು ಮಾಡಿದ್ರು ಅನಿಸುತ್ತೆ. ಅದನ್ನೆಲ್ಲ ಅಲ್ಲಿ ಗಮ್ಮಾಕಿ ಸ್ಟಿಕ್ ಮಾಡಿದರು. ಚೆನ್ನಾಗಿತ್ತು ಆ್ಯಕ್ಚುಲಿ. ನನ್ನ ಮಗಳಲ್ಲಿ ಅಮಲ್ ಬಾದಾಮಿ ಇದೆ ತೊಗೋಬೋದಾ ಅಂತ ಕೇಳ್ತಾ ಇದ್ಲು. ಅದು ಬಿಟ್ಟರೆ ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಹೋದರೆ ತಿಮಿಂಗ್ಲಗಳು, ಆ ಕಡೆ ಈ ಕಡೆ ಒಂದು ಮಧ್ಯೆ ಐಡಲ್ಲು ಅದಿತ್ತು. ಆಮೇಲೆ ನಾವು ಇಲ್ಲಿ ನೋಡಬೇಕಾದ್ರೆ ಯಾವುದೋ ಒಂದು ಸ್ಕೂಲ್ ಮಗು, ಗೌರ್ಮೆಂಟ್ ಸ್ಕೂಲ್ ಮಗು ಅಂತ ಏನೋ ಇದು ಹೇಳ್ತಾಯಿದ್ರು. ಮಗು ಅಂದರೆ ಒಂದು 4th-5 ಸ್ಟ್ಯಾಂಡರ್ಡ್ ಇರ್ಬೋದು, ಮಿಸ್ ಆಗಿದೆ ಅಂತ ಅನೌನ್ಸ್ ಮಾಡ್ತಾಯಿದ್ರು. ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಹುಷಾರಾಗಿ ನೋಡ್ಕೊಳ್ಳಿ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇದು ಆಗ್ಲುಕಾಯಲ್ಲಿ ಮಾಡಿರೋಂಥ ಎಲಿಫೆಂಟು ನೋಡಿ, ಫುಲ್ಲು ಆಗ್ಲುಕಾಯಿ ಇದು. ಇದು ಕರ್ನಾಟಕದ್ದು ಎಲ್ಲೋ ಮತ್ತು ರೆಡ್ ಹೂವಿಂದ ಮಾಡಿದ್ದಾರೆ. ಮತ್ತು ಹಿಂದೆ ಫ್ರೇಮ್ನ ವೈಟ್ ಕಲರ್ ಹೂವಿಂದ ಮಾಡಿದ್ದಾರೆ. ಅದು ಬಿಟ್ಟರೆ ಜಿಂಕೆ ಮಾಡಿದರು. ಸೇಮ್ ಎಲ್ಲ ಸೇವಂತಿಗೆ ಹೂವೇ,
ಬಟ್ ಕಲರ್ಸ್ ಬೇರೆ ಬೇರೆ ಇತ್ತು ಅಷ್ಟೇ. ಇಲ್ಲಿ ಫ್ಲವರ್ಗಿಂತ ಸ್ಟಾಲ್ಗಳೇ ಜಾಸ್ತಿ ಇದೆ. ಎಷ್ಟು ದೂರ ನೋಡಿದ್ರು ಅಷ್ಟು ದೂರ ಸ್ಟಾಲ್ಗಳೇ ಕಾಣಿಸ್ತಾ ಇದ್ದು. ಶಾಪಿಂಗ್ ಮಾಡೋರು ಬೇಕಿದ್ರೆ ಈ ಥರ ಎಕ್ಸಿಬಿಷನ್ ಥರ ನೋಡೋರು ಯಾರಾದರೂ ಬೇಕಿದ್ರೆ ಹೋಗ್ಬೋದು ಅಷ್ಟೇ. ಫ್ಲವರ್ ಶೋ ಏನು ಜಾಸ್ತಿ ಇರಲಿಲ್ಲ. ನಾವು ಲಾಲ್ಬಾಗ್ ಥರ ಇರುತ್ತೆ ಅಂದ್ಕೊಂಡು ಹೋದ್ವಿ, ಬಟ್ ಅಲ್ಲಿ ಏನೂ ಇರಲಿಲ್ಲ. ನಾವು ಅಲ್ಲಿ ಕುಟ್ಟು ಹುಣ್ಸೆಹಣ್ಣು ಬರುತ್ತಲ್ಲ, ನಾವು ಚಿಕ್ಕದ್ರಲ್ಲಿ ಮಾಡ್ತಾಯಿದ್ವಲ್ಲ, ಅದೊಂದು ತೊಗೊಂಡು ಬಂದ್ವಿ. ಕಾಫಿ ನೋಡಿದ್ರೆ 20 ರೂಪಾಯಿ ಚುರುಮುರಿ, 50 ರೂಪಾಯಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹೋಗೋದೇನಷ್ಟು ವರ್ತಿಲ್ಲ ಅಂತ ನನಗನ್ಸುತ್ತೆ. ಯುವರ್ ವಿಶ್. ಯಾರೆಲ್ಲ ವಿಡಿಯೋ ನೋಡ್ತಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.